ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಸ್.ಎಂ. ಕೃಷ್ಣರ ದೊಡ್ಡ ಮಗಳಾದ ಮಾಳವಿಕಾ ಹೆಗ್ಡೆ ಬಗ್ಗೆ ನಿಮ್ಗೆ ಹಲವು ವಿಚಾರ ಗೊತ್ತಿರಬಹುದು. ಆದ್ರೆ ಚಿಕ್ಕ ಮಗಳಾದ ಶಾಂಭವಿ ಬಗ್ಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಇವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಗಂಡ ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಶಾಂಭವಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಫ್ರೆಂಡ್ಸ್, ಎಸ್.ಎಂ. ಕೃಷ್ಣರ ಹಿರಿಮಗಳು ಕಾಫಿ ಬಿಸ್ನೆಸ್ ಹೊಂದಿದ್ರೆ ಚಿಕ್ಕ ಮಗಳು ಶಾಂಭವಿ ವೈನ್ ಬಿಸ್ನೆಸ್ ಹೊಂದಿದ್ದಾರೆ. ಎಸ್.ಡಿ.ಯು ವೈನರಿ ಎಂಬ ವೈನ್ ತಯಾರಿಕಾ ಘಟಕ ಸ್ಥಾಪಿಸಿರೋ ಇವರು ದೇವಾ ಸೇರಿದಂತೆ ವಿವಿಧ ಬ್ರ್ಯಾಂಡ್ ನ ವೈನ್ ತಯಾರಿಸ್ತಾರೆ. ಇಷ್ಟೇ ಅಲ್ಲ, ವೈನ್ ತಯಾರಿಸಲು ಬೇಕಾದ ದ್ರಾಕ್ಷಿಯನ್ನ ತಮ್ಮದೇ ತೋಟದಲ್ಲಿ ಬೆಳಿತಾರೆ. ಇದಕ್ಕಾಗಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ತಪ್ಪಲಿನಲ್ಲಿ ಎಕರೆಗಟ್ಟಲೆ ದ್ರಾಕ್ಷಿ ತೋಟ ಹೊಂದಿದ್ದಾರೆ. ಎಸ್.ಎಂ.ಕೆ ಮಗಳು ವೈನ್ ಸಾಮ್ರಾಜ್ಯ ಕಟ್ಟಿದ್ದೇಗೆ? ಶಾಂಭವಿ ಮೊದಲಿಗೆ ಈವೆಂಟ್ ಮಾರ್ಕೆಟಿಂಗ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಮದ್ವೆ ಬಳಿಕ ಜಾಬ್ ಬಿಟ್ರು. ಆಮೇಲೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಅನ್ಕೊಂಡಾಗ ಹೊಳೆದಿದ್ದೆ ಕೃಷಿ ಮಾಡುವ ಐಡಿಯಾ. ಈ ಹಿನ್ನೆಲೆ 2002ನೇ ಇಸವಿಯಲ್ಲಿ ಚಿಕ್ಕಬಳ್ಳಾಪುರದ ತೊಂಡೆಬಾವಿ ಸಮೀಪ 25 ಎಕರೆ ಜಮೀನು ಖರೀದಿಸಿದ್ರು. ಅದರಲ್ಲಿ ದ್ರಾಕ್ಷಿ ಬೆಳೆದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ವೈನ್ ಘಟಕಗಳಿಗೆ ಸೇಲ್ ಮಾಡಿ ದುಡ್ಡು ಮಾಡಿದ್ರು. 8 ವರ್ಷ ಕಾಲ ಇದೇ ತರ ನಡೀತು. ಆದ್ರೆ 2010ರಲ್ಲಿ ದ್ರಾಕ್ಷಿ ಪೂರೈಕೆ ಹೆಚ್ಚಾಗಿ ಬೆಲೆ ಕುಸಿದು ಬಿಡ್ತು. ಈ ಟೈಮಲ್ಲಿ ತಾವೇ ಯಾಕೆ ವೈನ್ ಉತ್ಪಾದಿಸಬಾರದು ಅಂತ ಹೇಳಿ 2011ರಲ್ಲಿ ಎಸ್.ಡಿ.ಯು ವೈನರಿ ಎಂಬ ವೈನ್ ತಯಾರಿಕಾ ಘಟಕ ಶುರು ಮಾಡಿದ್ರು. ಇಲ್ಲಿ ತಯಾರಾದ ವೈನ್ ಅನ್ನ ದೇವಾ ಎಂಬ ಬ್ರ್ಯಾಂಡ್ ಮೂಲಕ 2012ರಲ್ಲಿ ಮಾರುಕಟ್ಟೆಗೆ ತಂದ್ರು. ನಂತರ ತುಮಕೂರಿನ ಮಧುಗಿರಿ ಸಮೀಪದ ಐಡಿ ಹಳ್ಳಿ ಎಂಬಲ್ಲಿ ಮತ್ತೆ 25 ಎಕರೆ ಜಮೀನು ಖರೀದಿಸಿ ತಮ್ಮ ಬಿಸ್ನೆಸ್ ವಿಸ್ತರಿಸಿದ್ರು. ಇವರ ವೈನ್ ತಯಾರಿಕಾ ಘಟಕಗಳಲ್ಲಿ ದೇಶ ವಿದೇಶದ 10 ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಶಾಂಭವಿ ಗಂಡ ಯಾರು ಗೊತ್ತಾ? ಫ್ರೆಂಡ್ಸ್, ಶಾಂಭವಿ ಮದುವೆಯಾಗಿದ್ದು ಉಮೇಶ್ ಹಿಂಗೋರನಿ ಎಂಬ ಉದ್ಯಮಿಯನ್ನ. ಇವರು ಮದ್ಯದ ದೊರೆ ವಿಜಯ್ ಮಲ್ಯಾರ ಮಲ ಸಹೋದರ. ಮೊದಲಿಗೆ ಯುಬಿ ಕಂಪನಿಯ ಉಪಾಧ್ಯಕ್ಷರಾಗಿದ್ದ ಉಮೇಶ್ ಹಿಂಗೋರನಿ ಬಳಿಕ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತು ಬಾಟಲ್ಡ್ ವಾಟರ್ ಬಿಸ್ನೆಸ್ಗೆ ಕೈ ಹಾಕಿದ್ರು. ಈ ಹಿಂದೆ ಇವರ ಹೆಸರು ಪನಾಮಾ ಪೇಪರ್ಸ್ ನಲ್ಲಿ ಕೇಳಿ ಬಂದಿತ್ತು. ಪನಾಮಾ ಪೇಪರ್ಸ್ ಅಂದ್ರೆ ವಿದೇಶಗಳಲ್ಲಿ ರಹಸ್ಯವಾಗಿ ಆಸ್ತಿ ಮಾಡಿರೋ ವ್ಯಕ್ತಿಗಳ ಪಟ್ಟಿ. ಎಸ್.ಎಂ. ಕೃಷ್ಣ ವಿದೇಶಾಂಗ ಸಚಿವರಾಗಿದ್ದಾಗಲೇ ಅಳಿಯ ಉಮೇಶ್ ಹಿಂಗೋರನಿ ಫಾರಿನ್ ನಲ್ಲಿ ಕಂಪನಿ ಪ್ರಾರಂಭಿಸಿದ್ದು ಅಂತ ಆರೋಪಿಸಿದ್ದ ಸಾಮಾಜಿಕ ಹೋರಾಟಗಾರ ಎಸ್.ಆರ್. ಹಿರೇಮಠ್ ಕ್ರಮಕ್ಕೆ ಆಗ್ರಹಿಸಿದ್ರು. ಒಟ್ನಲ್ಲಿ ಉಮೇಶ್ ಹಿಂಗೋರನಿಯನ್ನ ಮದುವೆಯಾದ ಹಿನ್ನೆಲೆ ಶಾಂಭವಿ ಹೆಸರು ಶಾಂಭವಿ ಹಿಂಗೋರನಿ ಅಂತಾಯ್ತು. ಇವರಿಗೆ ದೇವ್ ಎಂಬ ಮಗನಿದ್ದಾನೆ. ಅಂದ್ಹಾಗೆ ಎಸ್.ಡಿ.ಯು ಅಂದ್ರೆ ಶಾಂಭವಿ ದೇವ್ ಮತ್ತು ಉಮೇಶ್ ಅಂತರ್ಥ. ರಾಜಕೀಯಕ್ಕೆ ಬರ್ತಾರಾ ಶಾಂಭವಿ? ಫ್ರೆಂಡ್ಸ್, ಎಸ್.ಎಂ. ಕೃಷ್ಣರ ದೊಡ್ಡ ಮಗಳು ಮಾಳವಿಕಾಗೆ ರಾಜಕೀಯದ ಬಗ್ಗೆ ಸ್ವಲ್ಪವೂ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಶಾಂಭವಿ ಹಿಂಗೋರನಿ ರಾಜಕೀಯಕ್ಕೆ ಬಂದ್ರು ಬರಬಹುದು. ಇವರು 2004ರಲ್ಲಿ ತಂದೆ ಎಸ್.ಎಂ. ಕೃಷ್ಣ ಜೊತೆ ಚಾಮರಾಜಪೇಟೆಯಲ್ಲಿ ಪ್ರಚಾರ ಮಾಡಿ ಗಮನ ಸೆಳೆದಿದ್ರು. ಜೊತೆಗೆ ಎಸ್.ಎಂ. ಕೃಷ್ಣ ಬಿಜೆಪಿ ಸೇರಿದ ಬಳಿಕ ಶಾಂಭವಿಗೆ ಬಿಜೆಪಿ ಟಿಕೆಟ್ ಸಿಗಬಹುದು ಎನ್ನಲಾಗಿತ್ತು. ಯಶವಂತಪುರ, ಚಾಮರಾಜಪೇಟೆ ಅಥವಾ ಮದ್ದೂರು ಕ್ಷೇತ್ರದ ಟಿಕೆಟ್ ಸಿಗುವ ಸಾಧ್ಯತೆ ಬಗ್ಗೆ ಸುದ್ದಿಯಾಗಿತ್ತು. ಆದ್ರೆ ಹಾಗೆ ಆಗ್ಲಿಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ಎಸ್.ಎಂ. ಕೃಷ್ಣರ ಎರಡನೇ ಮಗಳು ಶಾಂಭವಿ ಹಿಂಗೋರನಿ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.